So, welcome you all to another video lecturing on module 3. Hope you all we successfully completed the module 2, and let's we enter to the module 3. Module 3 is waves and oscillations. So, today let's we enter for waves and oscillations. So now waves and oscillations ಬಗ್ಗೆ ನಮ್ಮ previous PUC ಲೆಲ್ಲ ಓದಿರ್ತೀರಾ, even in the high school level. So even here also in engineering concept also, even in engineering field, waves and oscillations is very much needed. So you need to know about the waves and oscillations. Okay, so first of all, what do you mean by a wave? Wave andre ಏನು? So wave andre simple, if any motion varies periodically, if any motion varies with periodically, then it is called a wave. That particular motion is called a wave motion. For example, you just consider any particle. So ಈ particle ಇಲ್ಲಿದೆ ಹೀಗೆ, so it varies. For example, ಹೀಗೆ ಹೋಗುತ್ತೆ at certain instant of time, ಮತ್ತೆ ಅದು it comes back and it goes away like this. So its motion is periodically varies with respect to time. If you consider a time and here the position, if you consider position and time, it varies periodically. Okay, so that's what we called it as a waves. Any motion which varies periodically, then such motion is called by the name waves. Okay, so next, in this particular waves, we mainly concentrate about simple harmonic waves or simple harmonic motions. Simple harmonic motions, SHM waves anta karitivi, athwa simple harmonic waves. What do you mean by simple harmonic waves? So usually we have two types of wave. One is simple harmonic, ಇನ್ನೊಂದು unharmonic waves anta. ಸೊ ನಾವು ಅನ್ಹಾರ್ಮೋನಿಕ್ ವೇವ್ಸ್ ಬಗ್ಗೆ ಈಗ ಮಾತಾಡ್ತಾ ಇಲ್ಲ. ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಅಬೌಟ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ ಒಂದು ವೇವ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಒಂದು ವೇವ್ನ ನೀವು ಸಿಂಪಲ್ ಹಾರ್ಮೋನಿಕ್ ಅನ್ಬೇಕಾದ್ರೆ ಅದು ಎರಡು ಕಂಡೀಷನ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡಬೇಕು. ಒಂದು ಯಾವ ವೇವ್ನ ನೀವು ಸಿಂಪಲ್ ಹಾರ್ಮೋನಿಕ್ ಅಂತೀರಾ, ಆ ವೇವು ಸೈನಾಸಾಯ್ಡಲಿ ಮೂವ್ ಆಗಬೇಕು. ಸೈನಾಸಾಯ್ಡಲಿ ಮೂವ್ ಆಗಬೇಕು. ಇಟ್ ಶುಡ್ ಮೂವ್ ಸೈನಾಸಾಯ್ಡಲಿ. ಸೈನಾಸಾಯ್ಡಲಿ ಅಂದರೆ ಲೆಟ್ ಅಸ್ ಅಸ್ಯೂಮ್ ಸೈನ್ ವೇವ್. ಸೊ ಈ ಆರಿಜಿನ್ ಇಂದ ಸ್ಟಾರ್ಟ್ ಆಗಬೇಕು. ಇಟ್ ಕಮ್ಸ್ ಲೈಕ್ ದಿಸ್ ಆ್ಯಂಡ್ ಇಟ್ ಶುಡ್ ಮೂವ್ ಲೈಕ್ ದಿಸ್. ಓಕೆ, ಸೊ ಇಟ್ ಶುಡ್ ಬಿ ಸ್ಟಾರ್ಟ್ ಫ್ರಮ್ ದ ಆರಿಜಿನ್. ಓಕೆ, ಇಟ್ ಶುಡ್ ನಾಟ್ ಬಿ ಅ ಕೊಸೈನ್ like this. Okay, so it's a sinusoidal wave. Okay, so it should be start from its mean position. Okay, so it must be a sinusoidal. ನಾವು ಒಂದು ವೇವ್ನ ಸಿಂಪಲ್ ಹಾರ್ಮೋನಿಕ್ ಅನ್ಬೇಕಾದ್ರೆ ಮೊದಲು ಅದು ಸೈನಾಸಾಯ್ಡಲಿ ಮೂವ್ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಎರಡನೇ ಕಂಡೀಷನ್ ಏನು ಅಂದರೆ ದ ರೀಸ್ಟೋರಿಂಗ್ ಫೋರ್ಸ್, ಅದು ಹುಕ್ಸ್ಲಾನ ಒಬೆ ಮಾಡಬೇಕು. ಸೊ ಹುಕ್ಸ್ಲಾ ಒಬೆ ಮಾಡಬೇಕು. ಹುಕ್ಸ್ಲಾ ಏನು ಹೇಳುತ್ತೆ? ದ ರೀಸ್ಟೋರಿಂಗ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್. ದ ರೀಸ್ಟೋರಿಂಗ್ ಫೋರ್ಸ್ ಎಫ್ ಮಸ್ಟ್ ಬಿ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ನೆಗೆಟಿವ್ ಟು ದ ಡಿಸ್ಪ್ಲೇಸ್ಮೆಂಟ್. ಅಥವಾ ನೀವು ಅದನ್ನು ಈಕ್ವಲ್ ಮಾಡಬೇಕು ಅಂದರೆ ಎಫ್ ಈಸ್ ಈಕ್ವಲ್ ಟು ಮೈನಸ್ kx. So restoring force is equal to minus kx, where k is the force constant or spring constant ಅಂತನೂ ಕರಿತೀವಿ, ಅಥವಾ ಫೋರ್ಸ್ ಕಾನ್ಸ್ಟೆಂಟ್ ಅಂತನೂ ಕರಿಬಹುದು. ಓಕೆ, ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೇನು? ಸೊ ಯಾವ ವೇವು ಸೈನಾಸಾಯ್ಡಲಿ ಮೂವ್ ಆಗುತ್ತೋ ಅಂದರೆ ಲೈಕ್ ದಿಸ್, ಸೈನಾಸಾಯ್ಡಲಿ ಮೂವ್ ಆಗುತ್ತೋ, ಈ ಥರ ಅಲ್ಲ, ಈ ಥರನೇ ಮೂವ್ ಆಗಬೇಕು. ಸೊ ಅಂಥ ವೇವು ನಾವು ಸಿಂಪಲ್ ಹಾರ್ಮೋನಿಕ್ ಅಂತೀವಿ. ಮತ್ತಿನ್ನೊಂದು, ಆ ಪರ್ಟಿಕ್ಯುಲರ್ ವೇವ್ ಶುಡ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್. ದ ರೀಸ್ಟೋರಿಂಗ್ ಫೋರ್ಸ್ ಮಸ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್. ಅಂದರೆ ನೀವು ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಮಾಡಿದಷ್ಟು ಅದರೊಳಗಡೆ ತನ್ನಷ್ಟಕ್ಕೆ ತಾನು ರೀಸ್ಟೋರಿಂಗ್ ಫೋರ್ಸ್ ಜಾಸ್ತಿ ಬರಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ರಬ್ಬರ್ ಬ್ಯಾಂಡ್ ತಗೊಳ್ಳಿ. ಆ ರಬ್ಬರ್ ಬ್ಯಾಂಡ್ನ ನೀವು ಎಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಹೋಗ್ತಿರೋ, ಎಷ್ಟು ಎಳಿತಾ ಹೋಗ್ತಿರೋ, ಅಷ್ಟು ನಿಮಗೆ ರೀಸ್ಟೋರಿಂಗ್ ಫೋರ್ಸ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಅದು ಬಿಟ್ಟ ತಕ್ಷಣ ಮತ್ತೆ ಅದು ತನ್ನ ಒರಿಜಿನಲ್ ಪೊಸಿಷನ್ಗೆ ಬಂದು ಕೂರುತ್ತೆ. ಸೊ ಅದನ್ನು ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ಸೊ ನೀವು ಹೆಚ್ಚೆಚ್ಚು
ಡಿಸ್ಪ್ಲೇಸ್ಮೆಂಟ್ ಮಾಡಿದಷ್ಟು ನಿಮಗೆ ದ ರೀಸ್ಟೋರಿಂಗ್ ಫೋರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ ಆಪೋಸಿಟ್ ಡೈರೆಕ್ಷನ್. ನಾವು ಹೀಗೆ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನನಗೆ ರೀಸ್ಟೋರಿಂಗ್ ಫೋರ್ಸ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಮೈನಸ್ ಅಂತ ಹಾಕಿದೀವಲ್ಲ, ಸೊ ದಟ್ಸ್ ವಾಟ್. ಸೊ ಎಫ್ ಮಸ್ಟ್ ಬಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೈನಸ್ ಎಕ್ಸ್ ಆ್ಯಂಡ್ ಈಕ್ವಲ್ ಬೇಕು ಅಂದರೆ ಮೈನಸ್ ಕೆ ಎಕ್ಸ್, ವೇರ್ ಕೆ ಇಸ್ ದ ಫೋರ್ಸ್ ಕಾನ್ಸ್ಟೆಂಟ್ ಅಥವಾ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನಾವು ಎರಡು ಕಾನ್ಸೆಪ್ಟ್ ಮಾಡಿದ್ವಿ. ವೇವ್ಸ್ ಅಂದ್ರೇನು? ವೇವ್ಸ್ ಎನಿ ಮೋಷನ್ ಆರ್ ಎನಿ ಪಾರ್ಟಿಕಲ್ ವಿಚ್ ಮೂವ್ಸ್ ಇನ್ ಅ periodic manner, then such particular motion we called it as a wave motion, and the waves, the overall thing is called the waves. Okay, simple harmonic motion ಅಥವಾ simple harmonic wave ಅಂದ್ರೆ ಏನು? ಯಾವ್ದಾರೋ ಒಂದು ವೇವ್ ಸೈನಾಸಾಯ್ಡ್ ಅಲ್ಲಿ ಮೂವ್ ಆಗ್ತಾ ಇದ್ರೆ and next ಅದು f is equal to minus kx ಹುಕ್ಸ್ ಲಾನ ಒಬೆ ಮಾಡ್ತಾ ಇದ್ರೆ then we called it as a simple harmonic wave. Okay, so these two are very important. Okay, so next equation for SHM ಅಂದ್ರೆ ಏನು ಅಂತ ನೋಡಿದ್ವಿ. ಹಾಗಾದ್ರೆ if any wave which is moving in simple harmonically, if any wave which is moving simple harmonically, it doesn't have any equation. ಅದು ಯಾವುದು ಈಕ್ವೇಷನ್ಸ್ ಇರಲ್ವಾ? ಅದಕ್ಕೆ ಯಾವುದು ಈಕ್ವೇಷನ್ ಸ್ಯಾಟಿಸ್ಫೈ ಆಗಲ್ವಾ? ಖಂಡಿತ ಇರುತ್ತೆ. ಇಟ್ ಹ್ಯಾಸ್ ಅನ್ ಈಕ್ವೇಷನ್, ಎ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಅದನ್ನು ಈಕ್ವೇಷನ್ ಆಫ್ ಮೋಷನ್ ಅಂತ ಅಥವಾ ಈಕ್ವೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಸೊ ಅದಕ್ಕೊಂದು ಈಕ್ವೇಷನ್ ಇಟ್ಸ್ ವೆರಿ ಈಸಿಯಾಗಿ ಡಿರೈವ್ ಮಾಡೋಣ. ಲೆಟ್ ಅಸ್ ಅಸ್ಯೂಮ್ ಹುಕ್ಸ್ ಲಾನ ಅಸ್ಯೂಮ್ ಮಾಡ್ಕೊಳ್ಳೋಣ. ಹುಕ್ಸ್ ಲಾ ಏನು ಹೇಳುತ್ತೆ? ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಅಂತ ಹೇಳುತ್ತೆ. ಸೊ ವಿ ನೋ ದಟ್. ಸೊ ಒಂದು ಯಾವುದೇ ವೇವ್ನ ನಾವು ಸಿಂಪಲ್ ಹಾರ್ಮೋನಿಕ್ ಅನ್ಬೇಕಾದ್ರೆ ಎರಡನೇ ಕಂಡೀಷನ್ ಏನು? ಅದು ಹುಕ್ಸ್ ಲಾನ ಒಬೆ ಮಾಡಬೇಕು. ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ನ ಒಬೆ ಮಾಡಬೇಕು ಅಂತ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ, ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್. ಸೊ ಇದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತೀನಿ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಎಫ್ ಇಸ್ ನಥಿಂಗ್ ಬಟ್ ಎಮ್ ಇಂಟು ಎ. ಸೊ ಇದನ್ನು ಈಕ್ವೇಷನ್ 1 ಅನ್ಕೋತೀನಿ, ಇದನ್ನು ಈಕ್ವೇಷನ್ 2 ಅಂತ ಅನ್ಕೋತೀನಿ. 2 in 1 ಮಾಡ್ಕೋತೀನಿ. ಸೊ ಈಕ್ವೇಷನ್ 2ನ ಈಕ್ವೇಷನ್ 1 ನಾನು ಹಾಕ್ತೀನಿ. ಸೊ ಅದು ವಾಟ್ ಹ್ಯಾಪನ್? ಎಫ್ ಜಾಗದಲ್ಲಿ ಎಮ್ ಎ ಮೈನಸ್ ಕೆ ಎಕ್ಸ್. ಓಕೆ, ಸೊ ಇಲ್ಲಿ ಎಮ್ ಅಂದ್ರೇನು? ಮಾಸ್ ಆಫ್ ದ ಪಾರ್ಟಿಕಲ್. ಓಕೆ, ಎ ಅಂದ್ರೇನು? ಆಕ್ಸಲರೇಷನ್. ಕೆ ಅಂದರೆ ನಿಮ್ಗೆ ಗೊತ್ತಿದೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಥವಾ ಫೋರ್ಸ್ ಕಾನ್ಸ್ಟೆಂಟ್. ಎಕ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್. ಎಮ್ ಅಂದರೆ ಮಾಸ್ ಗೊತ್ತಿದೆ. ಎ ಅಂದ್ರೇನು? ಆಕ್ಸಲರೇಷನ್ ಅಂದ್ರೇನು? ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿನ ನಾನು ಹೇಗೆ ಬರಿಬೋದು? ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್. ಪಿ ಯು ಸಿ ಕಾನ್ಸೆಪ್ಟ್ ಇದು ಗೊತ್ತಿದೆ ಅನ್ಕೋತೀನಿ. ಸೊ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಡಿ ಸ್ಕ್ವೇರ್ಸ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್. ಓಕೆ, ಗೊತ್ತಿದೆ ಇದು. ಓಕೆ, ಸೊ ಎಮ್ ಇಂಟು ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್. ಓಕೆ, ಸೊ ನೆಕ್ಸ್ಟು ಏನು ಮಾಡೋಣ ಅಂತಂದರೆ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಬೈ ಎಮ್ ಇಂಟು ಎಕ್ಸ್. ಓಕೆ, ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಕೆ ಬೈ ಎಮ್. ಕೆ ಬೈ ಎಮ್ ಹ್ಯಾಸ್ ಒನ್ ಫಿಸಿಕಲ್ ಮೀನಿಂಗ್ ಇದೆ. ಏನಪ್ಪ ಅಂತ ಅಂದರೆ ರೂಟ್ ಆಫ್ ಕೆ ಬೈ ಎಮ್ ಅಂದರೆ ಒಮೆಗಾ ಅಂತ, ಆಂಗ್ಯುಲರ್ ಫ್ರೀಕ್ವೆನ್ಸಿ. ಓಕೆ, ರೂಟ್ ಆಫ್ ಕೆ ಬೈ ಎಮ್ ಅಂದರೆ ಒಮೆಗಾ ಅಂತ. ಸೊ ಹಾಗಿದ್ರೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಕೆ ಬೈ ಎಮ್ ಆಗುತ್ತೆ. ಸೊ ಕೆ ಬೈ ಎಮ್ ಅಂದ್ರೇನು? ಒಮೆಗಾ ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ನ ನಾವು ಹೀಗೂ ಬರೆಯುವುದು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಆಯಿತಾ? ಅಥವಾ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ plus omega square x is equal to 0. So this is the differential equation for simple harmonic motion. So hope you understand. ನಾವು ಹುಕ್ಸ್ ಲಾ ತಗೊಂಡ್ವಿ, ನೆಕ್ಸ್ಟ್ ನ್ಯೂಟನ್ಸ್ ಲಾ ಅಸ್ಯೂಮ್ ಮಾಡ್ಕೊಂಡ್ವಿ, 2 in 1 ಹಾಕಿದ್ವಿ. ಎಮ್ ಎ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಆಯಿತು. ಎ ಅಂದರೆ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್. ನೆಕ್ಸ್ಟ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಮೈನಸ್ ಕೆ ಬೈ ಎಮ್ ಇಂಟು ಎಕ್ಸ್ ಆಯಿತು. ವೆರಾಸ್ ರೂಟ್ ಆಫ್ ಕೆ ಬೈ ಎಮ್ ಅಂದರೆ ಒಮೆಗಾ ಸ್ಕ್ವೇರ್ ಅಂತ, ಒಮೆಗಾ ಅಂತ ಗೊತ್ತು ನಮಗೆ. ಅದೇ ಒಮೆಗಾ ಸ್ಕ್ವೇರ್ ಮಾಡಿದ್ರೆ ನಮಗೆ ಕೆ ಬೈ ಎಮ್ ಬರುತ್ತೆ. ಸೊ ಕೆ ಬೈ ಎಮ್ ಜಾಗದಲ್ಲಿ ಒಮೆಗಾ ಸ್ಕ್ವೇರ್ ಹಾಕೊಂಡ್ವಿ. ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಸೊ ದೆನ್ ಅಲ್ಟಿಮೇಟ್ಲಿ ನಮಗೆ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 0 ಬಂತು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಸೊ ಡೆಫಿನೆಟ್ಲಿ ಕೇಳ್ತಾರೆ ಡಿರೈವ್ ಎನ್ ಈಕ್ವೇಷನ್ ಆಫ್ ಮೋಷನ್ ಆರ್ ಡಿರೈವ್ ಎನ್ ಈಕ್ವೇಷನ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಡಿರೈವ್ ಫಾರ್ 3 to 4 marks. Okay, thank you.